ವೆನ್ ಇಸ್ ಯುವರ್ ಡ್ಯೂ ಡೇಟ್ ಅಂತ ಕೇಳಿದೀರಾ. ಸೊ ಆಕ್ಚುಲ್ ಆಗಿ ನಂದು ಡೇಟ್ ಇರೋದು ಈ ಮಂತ್ ಡಿಸೆಂಬರ್. ಸ್ಯಾರಿ ಪ್ರೈಸ್ ಸೀಮಂತದ್ದು ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ ಪ್ರೈಸ್ ಬಂದು 1 ತಗೊಂಡಿದ್ದು ಆಬ್ವಿಯಸ್ಲಿ ಗೋಲ್ಡ್. ಮತ್ತೆ ಜುಮ್ಕಾ ಮಾಟಿ ಬೈತಲೆ ಎಲ್ಲ ಗೋಲ್ಡ್ ನೀವು ಹಾಕಿದೀವಿ. ತ್ರಿವೇಣಿ ನಿಮ್ಗೆ ಏನಾಗ್ಬೇಕು, ಹೇಗ್ ಪರಿಚಯ ಏನು ಅನ್ನೋದನ್ನೆಲ್ಲ ತುಂಬಾ ಜನ ಕೇಳಿದಿರ. ಅಂಡ್ ಮಧು ನಿಮ್ಗೆ ಯಾವ ತರ ತಂಗಿ, ಮಧು ನಿಮ್ಗೆ ಏನಾಗ್ಬೇಕು, ಇದನ್ನ ನಾನು ಮಧು ಇಬ್ಬಿಗೂ ಈ ಬೇಬಿಗೂ ಎಷ್ಟು ಡಿಫ್ರೆನ್ಸ್ ಅನ್ನೋದು, ಮತ್ತೆ ಲವ್ ಮ್ಯಾರೇಜ್ ಅನ್ನೋದ, ಲವ್ ಮ್ಯಾರೇಜ್ ಅವ್ರ ಅರೇಂಜ್ ಮ್ಯಾರೇಜ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ಜನದ್ದು ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿರೋದು. ಸೊ ತುಂಬಾ ಜನ ಮೋಸ್ಟ್ ಆಫ್ ದ ಕ್ವಶನ್ ಸ್ಯಾರಿ ಬಗ್ಗೆ, ಜುವೆಲ್ಸ್ ಬಗ್ಗೆ, ಮತ್ತೆ ರೆಸಾರ್ಟ್ ಬಗ್ಗೆ, ಇದ್ರ ಬಗ್ಗೆನೆ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ, ಸೊ ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು. ಸೊ ಫಸ್ಟ್ ಕ್ವಶನ್ ಬಂದು, ಆಲ್ಮೋಸ್ಟ್ ಎಲ್ರು ಸ್ಯಾರಿ ಪ್ರೈಸ್ ಎಷ್ಟು, ಎಕ್ಸಾಕ್ಟ್ ಸ್ಯಾರಿ ಪ್ರೈಸ್ ಏನು ಅಂತ ಕೇಳಿದ್ರ, ಹೇಳಿದ್ರು ಕಷ್ಟ, ಹೇಳಿಲ್ಲ ಅಂದ್ರೂ ಕಷ್ಟ. ಸೊ ಕೆಲವರು ಹೇಳ್ಬೇಕು, ಲೈಕ್ ಅಂದ್ರೆ ಅದ್ರದ್ದು ಎಕ್ಸಾಕ್ಟ್ ತೋರ್ಸ್ಕೊಳ್ಬೇಕು ಅಂತಾನೆ ಹೇಳ್ತಾ ಇದೀರಾ ಅಂತ ಅಂತಾರೆ. ಬಟ್ ಈ ಫೀಲ್ಡ್ ಅಲ್ಲಿ ಎಲ್ಲಾ ತರನು ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಯಾಕಂದ್ರೆ ಹೇಳಿಲ್ಲ ಅಂದ್ರೆ ನೋಡಿ ಆಟಿಟ್ಯೂಡ್ ಅವ್ರಿಗೆ, ಹೇಳಿಲ್ಲ ಅಂತಾನು ಅಂತೀರಾ. ಸೊ ವೆನ್ ಇಸ್ ಯುವರ್ ಫಸ್ಟ್ ಕ್ವಶನ್, ವೆನ್ ಇಸ್ ಯುವರ್ ಡ್ಯೂ ಡೇಟ್ ಅಂತ ಕೇಳಿದೀರಾ. ಸೊ ಆಕ್ಚುಲ್ ಆಗಿ ನಂದು ಡೇಟ್ ಇರೋದು ಈ ಮಂತ್ ಡಿಸೆಂಬರ್ 21ಗೆ. ಬಟ್ 21 ಅಂತಾನೆ ಅವರು ಹೇಳಿಲ್ಲ, ಬಟ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಅಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು. ಬಟ್ ನನ್ಗೆ ಲಾಸ್ಟ್ ಡ್ಯೂ ಡೇಟ್ ಇರೋದು ಬಂದು ಡಿಸೆಂಬರ್ 21. ಸೊ ನೆಕ್ಸ್ಟ್, ನಿಮ್ಗೆ ಯಾವ ಬೇಬಿ ಬೇಕು ಅಂತ ಕೇಳಿದಿರಾ. ಸೊ ಇವಾಗ ಆಲ್ರೆಡಿ ಗಂಡ್ ಪಾಪು ಇರೋದ್ರಿಂದ ಆಬ್ವಿಯಸ್ಲಿ ಎಲ್ಲಾರ್ಗು ಹೆಣ್ಮಗು ಬೇಕು ಅನ್ನೋದು ಇಷ್ಟ ಇರುತ್ತೆ. ಸೊ ನೋಡೋಣ, ದೇವ್ರ ಇಚ್ಛೆ. ನಮ್ಗೂನು ಗರ್ಲ್ ಬೇಬಿ ತುಂಬಾನೇ ಇಷ್ಟ ಇದೆ. ಬಟ್ ದೇವ್ರ ಇಚ್ಛೆ, ನೋಡೋಣ ಯಾವ ಬೇಬಿ ಆದ್ರೂ ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಹೆಣ್ ಪಾಪು ಇಷ್ಟ ಅಂತ ಅನ್ಕೊಂಡಿದೀವಿ, ನೋಡೋಣ ಯಾವ್ದಾಗುತ್ತೆ ಗೊತ್ತಿಲ್ಲ, ರಾಯರ್ ಇಚ್ಛೆ. ಮತ್ತೆ ನೆಕ್ಸ್ಟ್ ಸ್ಯಾರಿ ಬಗ್ಗೆ, ಸ್ಯಾರಿ ಪ್ರೈಸ್ ಸೀಮಂತದ್ದು ಅಂತ ಕೇಳಿದ್ದಾರೆ. ಸೊ ತುಂಬಾ ನನ್ಗೆ ಬಂದಿರೋದು ಅಂತ ಅಂದ್ರೆ ಸ್ಯಾರಿ ಜುವೆಲ್ಸ್. ಸೊ ಎಕ್ಸಾಕ್ಟ್ ಪ್ರೈಸ್ ಬಂದು 1,25,000. ಸೊ ಪ್ಯೂರ್ ಮೈಸೂರು ಸಿಲ್ಕ್ ಇದು. ಮತ್ ಕೆಲವರೆಲ್ಲ ಏನದ್ ಗೋಲ್ಡ್ ಅಲ್ಲಿ ಮಾಡಿರ್ತಾರ ಅಷ್ಟು ದುಡ್ಡು ಅಂತಾನು ಕೇಳಿದ್ದಾರೆ. ಸೊ ಗೋಲ್ಡ್ ಅಲ್ಲಿ ಅನ್ನೋದಕ್ಕಿಂತ ಅದು ಪ್ಯೂರ್ ಜರಿ ಆಗಿರುತ್ತೆ. ಸೊ ಹಂಗಾಗಿ ಅದಕ್ಕೆ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಅದನ್ನ ಯಾರು ಜಾಸ್ತಿ ತಗೋತಿರ್ತಾರೆ ಮತ್ತೆ ಅದ್ರ ಬಗ್ಗೆ ತೀರಾ ನಾಲೆಡ್ಜ್ ಇರುತ್ತೆ ಗೊತ್ತಾ, ಅವ್ರಿಗಾದ್ರೆ ಅದ್ರದ್ದು ಎಕ್ಸಾಕ್ಟ್ ಬೆಲೆ ಗೊತ್ತಿರುತ್ತೆ. ಅಂಡ್ ಸ್ಯಾರಿ ನೋಡಿದ ತಕ್ಷಣ ಅವ್ರಿಗೆ ಐಡಿಯಾ ಬಂದ್ಬಿಟ್ಟಿರುತ್ತೆ, ಸೊ ಇದು ಅಷ್ಟು ಕಾಸ್ಟ್ ಅಂತ. ಸೊ ಗೊತ್ತಿಲ್ಲದೆ ಇರೋರಿಗೆ ಅಷ್ಟು ಗೊತ್ತಾಗಲ್ಲ, ಏನಕ್ಕೆ ಇಷ್ಟು. ಮತ್ತೆ ಇನ್ನು ಕೆಲವ್ರಿಗೆ ಇಷ್ಟ ಆಯ್ತು, ಇನ್ನು ಕೆಲವ್ರಿಗೆ ಇಷ್ಟ ಆಗ್ಲಿಲ್ಲ. ಸೊ ನಾನು ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದೀನಿ ಏನಕ್ಕೆ ಅದೇ ಸೀರೆ ತಗೊಂಡಿದೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಜ್ಯುವೆಲರಿ ಸೆಟ್ ಎಲ್ ತಗೊಂಡಿದ್ದು, ಗೋಲ್ಡಾ ಅಂತ ಕೇಳಿದಿರಾ. ಅದು ಗೋಲ್ಡಾ ಇಲ್ಲ ಏನು ಅಂತ ಕೇಳಿದಿರಾ. ಸೊ ಅದನ್ನು ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೀನಿ. ಆದ್ರೂ ಪಾಪ ತುಂಬಾ ಜನ ರಿಪೀಟ್ ಕ್ವಶನ್ ಹಾಕಿದ್ದಾರೆ, ಅದು ಗೋಲ್ಡಾ, ಎಲ್ ತಗೊಂಡಿದ್ದು ಅಂತ. ಸೊ ಮದರ್ ಗೋಲ್ಡ್ ಅಂಡ್ ಡೈಮಂಡ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೀನಿ. ಸೊ ಅಲ್ಲಿ ತಗೊಂಡಿದ್ದು ಆಬ್ವಿಯಸ್ಲಿ ಗೋಲ್ಡ್. ಮತ್ತೆ ಜುಮ್ಕಾ ಮಾಟಿ ಬೈತಲೆ ಎಲ್ಲ ಗೋಲ್ಡ್ ನೀವು ಹಾಕಿದಿದ್ದು ಅಂತ. ಹೌದು, ನಾನು ಪ್ರತಿಯೊಂದು ನಾನು ಏನ್ ಸೆಟ್ ಹಾಕಿದ್ದೆ ಅದೆಲ್ಲ ಗೋಲ್ಡೇನೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಆಫ್ ಸೀಮಂತ ಅಂತ ಕೇಳಿದಿರಾ. ಸೊ ಇನ್ನು ನಾನು ಅಷ್ಟು ಕ್ಲಾರಿಟಿಯಾಗಿ ಎಲ್ಲ ಕೌಂಟ್ ಮಾಡಿಲ್ಲ. ಐ ಥಿಂಕ್ ಒಂದು 9-10 ತನಕ ಆಗಿರ್ಬೋದು. ಅಂದ್ರೆ ಜ್ಯುವೆಲರಿ ಬಿಟ್ಟು, ಲೈಕ್ ಅಂದ್ರೆ ಸ್ಯಾರಿ ಆಗಿರ್ಬೋದು, ಇವೆಂಟ್ ಇರ್ಬೋದು, ಮತ್ತೆ ರೆಸಾರ್ಟ್ ಇರ್ಬೋದು, ಸಣ್ಣ ಪುಟ್ಟ ಸ್ಲೀವ್ ಇದು ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು, ಕಸ್ಟಮೈಸಿಂಗ್ ಮಾಡಿಸಿದ್ದು ನಂದು, ನನ್ನ ಹಸ್ಬೆಂಡ್ದು, ಮತ್ತೆ ಪಾಪುದು ಎಲ್ಲ ಸೇರಿಸಿ ಐ ಥಿಂಕ್ ಒಂದು 9 ತನಕನೂ ರೀಚ್ ಆಗಿರ್ಬೋದು. ಊಟದ್ದು ನಾವು ಈ ಸರಿ ಏನಾಗಿತ್ತು ಅಂತ ಅಂದ್ರೆ, ಊಟದ್ದು ಕ್ಯಾಟ್ರಿಂಗ್ ಹೇಳ್ಬಿಟ್ಟಿದ್ವಿ. ಯಾಕಂದ್ರೆ ನಮ್ದು ಇನಾಗ್ರೇಷನ್ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ವೇಸ್ಟ್ ಮಾಡ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಕ್ಯಾಟ್ರಿಂಗ್ ಹೇಳ್ಬಿಟ್ಟಿದ್ವಿ. ನೆಕ್ಸ್ಟ್, ಮಗು ಆದ್ಮೇಲೆ ನಿಮ್ಮನೇಲಿ ಇರ್ತೀರಾ ಇಲ್ಲ ನಿಮ್ ತವ್ರ ಮನೆಗೆ ಹೋಗ್ತೀರಾ ಅಂತ ಕೇಳಿದಿರಾ. ಸೊ ನನ್ಗೆ ತವ್ರ ಮನೆ, ಗಂಡದ ಮನೆ ಇದೇನೆ. ಯಾಕಂದ್ರೆ ನಾನು ಒಬ್ಳೆ ಮಗಳು, ಮೀನ್ಸ್ ಅಂದ್ರೆ ನನ್ಗೆ ಸ್ವಂತ ಅಣ್ಣ ತಮ್ಮ ತಂಗಿ ಯಾರು ಇಲ್ಲ.
ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಸೊ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ. ಹಂಗಾಗಿ ಅಲ್ಲಿಗೆ ಅಂತ ಏನು ಹೋಗೋದಿಲ್ಲ, ಇಲ್ಲೇನೆ ನಮ್ ತವ್ರ ಮನೆ ಅಂತಾನೆ ಇದನ್ನ ಜಾಸ್ತಿ ನಾನು ಮಾಡ್ಕೊಳ್ಳೋದು. ಹಂಗಾಗಿ ಇಲ್ಲೇ ಇರೋದು ಚನ್ನಪಟ್ಟಣದ ಮನೇಲೇನೆ. ನೆಕ್ಸ್ಟ್ ಕ್ವಶನ್ ಬಂದು ಫಸ್ಟ್ ಬೇಬಿಗೂ ಈ ಬೇಬಿಗೂ ಏಜ್ ಡಿಫ್ರೆಂಟ್ ಅಂತ ಕೇಳಿದೀರಾ. ಸೊ ಅದನ್ನು ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದ್ದೆ. ಮೀನ್ಸ್ ಅಂದ್ರೆ ನಾನು ರಿವೀಲ್ ಮಾಡಿ ಶೂಟ್ ಇತ್ತಲ್ಲ ಅದ್ರಲ್ಲೇ ಹೇಳಿದ್ದೆ ನಾನು. ಬಟ್ ಆದ್ರೂ ತುಂಬಾ ಜನ ನೋಡಿರಲ್ಲ ಅಂತ ಅನ್ಸುತ್ತೆ. ಸೊ ಆ ಪಾಪುಗೂ ಈ ಪಾಪುಗೂ 9 ಇಯರ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಭುವನಿಗೂ 9 ಇಯರ್ಸ್, ಅವ್ನ ಬರ್ತ್ಡೇ ಡೇಟು 9 ಇಯರ್ಸ್, ಬೇಬಿಗೂ ಅವನಿಗೂ 9 ಇಯರ್ಸ್. ನೆಕ್ಸ್ಟ್ ಕ್ವಶನ್ ಬಂದು ತ್ರಿವೇಣಿ ಬಗ್ಗೆ. ಸೊ ತ್ರಿವೇಣಿ ನಿಮಗೆ ಏನಾಗಬೇಕು, ಹೇಗೆ ಪರಿಚಯ, ಏನು ಅನ್ನೋದನ್ನೆಲ್ಲ ತುಂಬ ಜನ ಕೇಳಿದಿರ. ಆ್ಯಂಡ್ ಕಮೆಂಟ್ಸಲ್ಲೂ ಕೂಡ ತ್ರಿವೇಣಿ ಏನಾಗಬೇಕು ನಿಮ್ಮ ಸ್ವಂತ ತಂಗಿನ, ನಿಮ್ಮ ಕಸಿನ ಅಂತ. ಸೊ ತ್ರಿವೇಣಿ ನಾನು ಚೈಲ್ಡ್ಹುಡ್ಡಿಂದ ಫ್ರೆಂಡ್ ಆ್ಯಂಡ್ ಕಸಿನ್ ಕೂಡ. ಸೊ ಮಧು ನಾನು ಹೇಗಿರ್ತೀವಿ ಅದೇ ಥರ ತ್ರಿವೇಣಿನೂ ನಾನು ಅಕ್ಕ ತಂಗಿ ಥರ ಬಾಂಡಿಂಗ್ ಕ್ರಿಯೇಟ್ ಆಗಿ 15 ವರ್ಷ ಆಯಿತು ಗೈಸ್. 15 ವರ್ಷದಿಂದ ಇಲ್ಲಿ ತನಕ. ಸೊ ಏನೇ ಬೇಜಾರಾಗಿ ಏನೇ ಆದ್ರೂ ನಾವು ಯಾವತ್ತೂ ದೂರ ಆಗಲಿಲ್ಲ. ಸೊ ನಮ್ಮ ಮಧ್ಯೆ ಎಷ್ಟೇ ಜನ ಬಂದ್ರೂ ನಮ್ಮ ಬಾಂಡಿಂಗ್ ಮಾತ್ರ ಯಾವತ್ತೂ ಕಟ್ಟಾಗಲಿಲ್ಲ, ಆಗೋದು ಇಲ್ಲ. ಸೊ ಸ್ವಲ್ಪ ಮದುವೆ ಆಯಿತು ಅವಳಿಗೂ. ಒಂದು 3 ಇಯರ್ಸ್ ಆಯಿತು ಮದುವೆ ಆಗಿ, ಇವಾಗ ನವೆಂಬರಿಗೆ. ಆ ಗ್ಯಾಪಲ್ಲಿ ಅವಳು ಪಾಪ ಮದುವೆ ಆದಮೇಲೆ ಬ್ಯುಸಿ ಆದಳು, ಲೈಫು, ಫ್ಯಾಮಿಲಿ, ಮಗು, ಪಾಪು ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪು ಆಯಿತು ನನಗೂ ಅವಳಿಗೂ. ಅವಳು ಕನಕಪುರ, ನಾನು ಚನ್ನಪಟ್ಟಣ. ಸೊ ಅವಳು ಆ ದಿಕ್ಕು, ನಾನು ಈ ದಿಕ್ಕಾಗಿದ್ದರಿಂದ ಸ್ವಲ್ಪ ಹೋಗೋದು ಬರೋದೆಲ್ಲ ಒಂಚೂರು ವಿಡಿಯೋ ಕಾಲು ಫೋನಲ್ಲೆಲ್ಲ ಇರ್ತಿದ್ವಿ. ಬಟ್ ಇಲ್ಲಿಗೆ ಹೋಗೋದು ಬರೋದೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಫಂಕ್ಷನ್ಸ್ ಏನಾದರೂ ಇದ್ದಾಗ ಬರ್ತಿದ್ಲು, ಹೋಗ್ತಿದ್ಲು. ನನ್ನ ಲೈಫಲ್ಲಿ ಜಾಸ್ತಿ ತುಂಬ ಫ್ರೆಂಡ್ಶಿಪ್ ಅಂತ ಜಾಸ್ತಿ ಹಚ್ಕೊಂಡಿರೋದು ಅದು ತ್ರಿವೇಣಿನೇ. ಸೊ ಒಂದು ಸಣ್ಣ ಪುಟ್ಟ ಏನೇ ಇದ್ರೂ ನಮ್ಮಿಬ್ಬರಲ್ಲಿ ತುಂಬ ಶೇರ್ ಮಾಡ್ಕೊಂಡು ತುಂಬ ಕ್ಲೋಸ್ ಆಗಿರ್ತೀವಿ. ಲೈಫ್ ಲಾಂಗ್ ನಾವು ಹೀಗೆ ಇರಬೇಕು ಅನ್ನೋದು ನನಗೂ ಕೂಡ ತುಂಬ ಆಸೆ. ಸೊ ಕೊನೆ ತನಕ ಹಿಂಗೆ ಇರ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಕ್ರೇವಿಂಗ್ಸ್ ಏನಿತ್ತು, ಏನು ತಿನ್ಬೇಕಂತ ಅನಿಸ್ತಿತ್ತು ಅಂತ ತುಂಬ ಜನ ಕೇಳಿದ್ದೀರ ಈ ಪ್ರೆಗ್ನೆನ್ಸಿಲಿ. ಸೊ ನನಗೆ ಎರಡೂ ಸ್ವೀಟು ಆ್ಯಂಡ್ ಖಾರ ಎರಡೂ ಇಷ್ಟ ಆಗ್ತಿತ್ತು. ಆದರೆ ಸಮ್ಟೈಮ್ಸ್ ಹೆವಿ ಸ್ವೀಟ್ ಇಷ್ಟ ನನಗೆ. ಆ್ಯಕ್ಚುಲಿ ಅವಾಗಿನಿಂದನೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಬಟ್ ಈ ಟೈಮಲ್ಲಿ ಅಪ್ಪು ಇದರಲ್ಲಿ ನಂಗೆ ಇಷ್ಟೊಂದು ಅನಿಸಿರ್ಲಿಲ್ಲ, ಸ್ವಲ್ಪ ಖಾರ ಜಾಸ್ತಿ ತಿಂತಿದ್ದೆ. ಬಟ್ ಇವಾಗ ಸ್ವೀಟು ಜಾಸ್ತಿ ಲೈಕ್ ಮಾಡ್ತಿದ್ದೆ. ಇನ್ನೊಂದೇನಂದ್ರೆ ಈ ಟೈಮಲ್ಲಿ ನಾನು ಜಾಸ್ತಿ ನಾನ್ ವೆಜ್ ಬಗ್ಗೆ ಗಮನನೇ ಇಲ್ಲ. ಸೊ ಅಪ್ಪು ಟೈಮಲ್ಲಿ ನಾನ್ ವೆಜ್ ಎಲ್ಲ ಜಾಸ್ತಿ ಲೈಕ್ ಮಾಡ್ತಿದ್ದೆ. ಈ ಸಲ ಆಲ್ಮೋಸ್ಟ್ 1 ಮಂತು ಬಿಟ್ಟೇ ಬಿಟ್ಟಿದ್ದೆ ನಾನು, ಕಾರ್ತಿಕ್ ಮಾಸ ಅಂತ ಹೇಳಿ. ಈ ಟೈಮಲ್ಲಿ ಬಿಡಬಾರ್ದು ತಿನ್ನು ಅಂತ ಅಂದ್ರೂ ಇಲ್ಲ, ಅದು ಕಂಟಿನ್ಯೂ ಆಗಿ ಅವಾಗಿಂದ ತಗೊಬಂದು ಇವಾಗ ಬಿಡೋಕ್ಕಾಗಲ್ಲ ಅಂತ ಹೇಳಿ. ಸೊ ನಾನ್ ವೆಜ್ ಜಾಸ್ತಿ ಇಷ್ಟ ಇರ್ತಿರ್ಲಿಲ್ಲ, ಜಾಸ್ತಿ ಸ್ವೀಟು. ಅದರಲ್ಲೂ ಒಬ್ಬಟ್ಟು ಅಂದರೆ ಸಖತ್ ಇಷ್ಟ ನನಗೆ, ಬೇಳೆ ಒಬ್ಬಟ್ಟು ಅಂತ ಅಂದರೆ. ಸೊ ಜಾಸ್ತಿ ಸ್ವೀಟ್. ಕ್ವಶನ್ ಏನಂತ ಅಂದರೆ ಮಧುಗೂ ನನಗೂ ರಿಲೇಟೆಡ್, ಇದಂತೂ ಸಿಕ್ಕಾಪಟ್ಟೆ ರಿಪೀಟೆಡು. ಮಧು ನಿಮಗೆ ಯಾವ ಥರ ತಂಗಿ, ಮಧು ನಿಮಗೆ ಏನಾಗಬೇಕು, ಇದನ್ನ ನಾನು ಮಧು ಇಬ್ರು ಕ್ಲಾರಿಟಿ ಕೊಟ್ಟಿದ್ದೀವಿ. ತುಂಬ ಜನ ವಿಡಿಯೋ ನೋಡದೇ ಇರೋರು ಇವಾಗ ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿರೋರು ಅಂತ ಅನ್ಸುತ್ತೆ, ಮೇ ಬಿ, ಗೊತ್ತಿಲ್ಲ ನನಗೂ. ಸೊ ಅವರು ತುಂಬ ಜನ ರಿಪೀಟೆಡ್ ಅದೂ ಇದೆ. ಮಧು ನಿಮಗೆ ಯಾವ ಥರ ತಂಗಿ, ಮಧು ನಿಮಗೆ ಯಾವ ಥರ ರಿಲೇಟಿವ್, ಮಧು ನಿಮಗೆ ಏನಾಗಬೇಕು. ಸೊ ತುಂಬ ಕೇಳಿದ್ದೀರ. ಮಧು ಬಂದು ನನಗೆ ಮಾಮನ ಮಗಳು, ಸೋದ್ರ ಮಾವನ ಮಗಳು ಆಗಬೇಕು. ಮೀನ್ಸ್ ನಮ್ಮ ಮಮ್ಮಿಯವರ ಅಣ್ಣನ ಮಗಳು ಆಗಬೇಕು. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು. ಬಟ್ ಆದ್ರೂ ಇವಾಗ್ಲೂ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ನೆಕ್ಸ್ಟ್, ನೀವು ಸೀಮಂತಕ್ಕೆ ಯಾಕೆ ಗ್ರೀನ್ ಸ್ಯಾರಿ ತಗೊಂಡಿಲ್ಲ ಅಂತ ಕೇಳಿದೀರಾ. ಸೊ ನನಗೆ ಯೂಶಲಿ ನನ್ನ ಕಲೆಕ್ಷನ್ ಅಲ್ಲಿ ಗ್ರೀನು ಆಲ್ಮೋಸ್ಟ್ ರಿಪೀಟೆಡ್ ಹಾಕಿದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ರಾಮ ಗ್ರೀನ್ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಗ್ರೀನ್ ಹಾಕೊಂಡಿರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಅಂತ ಹೇಳಿ ನಾನು ರಾಮ ಗ್ರೀನ್ ತಗೊಂಡೆ. ಸೊ ಫೋಟೋದಲ್ಲಿ ನಮಗೆ ಸ್ವಲ್ಪ ವೇರಿಯೇಷನ್ ಅನಿಸ್ತಾ ಇತ್ತು. ಮೀನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನೋಡಿದಾಗ ಅಲ್ಲಿ ಬಂದಿರೋರು ಎಲ್ಲರೂ ತುಂಬಾ ಇಷ್ಟಪಟ್ಟರು, ಚೆನ್ನಾಗಿ ಕಾಣಿಸ್ತಿದೆ, ನೀವು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ತುಂಬಾ ಜನಕ್ಕೆ ನಿಮ್ಗೆ ಇಷ್ಟ ಕೂಡ ಆಗಿಲ್ಲ. ಸೊ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳಿದ್ದೀನಿ ಆ್ಯಂಡ್ ಅದಕ್ಕೂ ಆನ್ಸರ್ ಮಾಡಿದ್ದೀನಿ. ಸೊ ಇದಿಷ್ಟೇ ರೀಸನ್ ಗೈಸ್. ನನ್ನ ಹತ್ರ ಗ್ರೀನ್ ಕಲೆಕ್ಷನ್ಸ್ ತುಂಬಾ ಇತ್ತು. ಮಧುದು ಬ್ಯಾಂಗಲ್ ಇವೆಂಟ್ ಅಲ್ಲೂ ನಾನು ಮೈಸೂರು ಸಿಲ್ಕ್ದು ಗ್ರೀನ್ ಕಲರ್ ಸ್ಯಾರಿನೇ ಹಾಕಿದ್ದೆ. ಸೊ ಆಲ್ಮೋಸ್ಟ್ ಗ್ರೀನ್ ಇತ್ತು ನನ್ನ ಹತ್ರ. ಹಾಗಾಗಿ ಸ್ವಲ್ಪ ಇಲ್ದೇ ಡಿಫ್ರೆನ್ಸ್ ಕಲರ್ಗೆ ಹೋಗೋಣ ಅಂತ ಹೇಳಿ ರಾಮ ಗ್ರೀನ್ ಕಲರಿಗೆ ಹೋದೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೋ ರೀಸನ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಬಂದು, ಮೇ ವಿ ನೌ ದ ರೀಸನ್ ಫಾರ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಫ್ಟರ್ ಲಾಂಗ್ ಗ್ಯಾಪ್ ಅಂಡ್ ಡಿಡ್ ಯು ಪ್ಲಾನ್ ಫಾರ್ ಸೆಕೆಂಡ್ ಬೇಬಿ ಅಂತ ಕೇಳಿದಿರಾ. ಸೊ ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪು, ಇವಾಗ ಪಾಪು ಯಾಕೆ ಮಾಡ್ಕೋಬೇಕು ಅಂತ ಅನಿಸ್ತು ಅಂತ.
ಅಂದ್ರೆ ಲೈಕ್ ಇವಾಗ ನಾನು ಆಲ್ರೆಡಿ ಹೇಳ್ದೆ, ನಾನು ಒಬ್ಳೆ ಮಗಳಾಗಿರೋದ್ರಿಂದ ಭುವನ್ಗೂ ಅದು ಗಿಲ್ಟ್ ಕಾಡ್ಬಾರ್ದು. ಲೈಕ್ ಅಂದ್ರೆ ಅವನ್ಗೂ ಸಿಬ್ಲಿಂಗ್ ಅಂದ್ರೆ ಏನೋ, ಸೊ ಜೊತೆಲಿ ಬಾಂಡಿಂಗ್ ಕ್ರಿಯೇಟ್ ಆಗ್ಬೇಕು, ಅವನೊಬ್ನೇ ಇರ್ತಾನೆ ಅನ್ನೋ ಫೀಲ್ ಅನ್ಸ್ಬಾರ್ದು. ಲೈಕ್ ತುಂಬಾ ಸಲ ಅವ್ನ್ಗೆ ಅನ್ಸ್ಬಿಟ್ಟಿದೆ ಆಲ್ರೆಡಿ. ಅಂದ್ರೆ ಇವಾಗ ಆಟ ಆಡಕ್ ಇರ್ಬೋದು, ಮತ್ತೆ ನಾವ್ ಇಲ್ಲಿಗೆ ಬಂದ್ಮೇಲೆ ಅವ್ನ್ಗೆ ಆಟ ಆಡಕ್ ತುಂಬಾನೇ ಒಂಥರ. ಮತ್ತೆ ನನ್ಗೂ ಅದು ಮೈಂಡ್ ಸೆಟ್ ಅಲ್ಲಿ ತುಂಬಾ ಸರಿ ಅನ್ಸ್ತಿತ್ತು, ಸೊ ನನ್ಗೂ ಯಾರಾದ್ರೂ ಇರ್ಬಾರ್ದಿತ್ತಾ ಅಂತ ಹೇಳಿ. ಸೊ ಹಂಗಾಗಿ ಆ ತರ ಒಂದು ಪ್ಲಾನ್ ನ ಮಾಡ್ಕೊಂಡು ತುಂಬಾ ದಿನ ಆದ್ಮೇಲೆ ಏನಕ್ಕೆ ಮಾಡ್ಕೊಂಡಿ ಅಂದ್ರೆ, ಮನೆದು ಸ್ವಲ್ಪ ಆಲ್ರೆಡಿ ಹೇಳಿದೀನಿ ಇದನ್ನು ಕೂಡ ನಾನು ರಿವೀಲ್ ಮಾಡಿದಾಗ. ಸೊ ಇವಾಗ ಎಲ್ಲ ನಾನು ಒಬ್ಳೆ ಆಗಿರೋದ್ರಿಂದ, ಮಾಧು ಅವ್ರದ್ದು ಬಿಸ್ನೆಸ್ ಆಗಿರೋದ್ರಿಂದ ಪ್ರತಿಯೊಂದು ನನ್ ಮೇಲೆ ಇರುತ್ತೆ. ಸೊ ಮನೆದು ಕನ್ಸ್ಟ್ರಕ್ಷನ್ ನಡೀತಿರ್ಬೇಕಾದ್ರೆ ಜವಾಬ್ದಾರಿ ಎಲ್ಲ ನನ್ ಮೇಲೆ ಇತ್ತು. ಸೊ ಹಂಗಾಗಿ ಅದೆಲ್ಲ ಪ್ಲಾನಿಂಗ್ ಮಾಡಿ 3 years ಇದ್ರಲ್ಲೇ ಹೋಗ್ಬಿಡ್ತು. ಮನೆ ಕಾಂಪ್ಲೆಕ್ಸ್ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲೇ 3 years ಆಯ್ತು. ಸೊ ಅದಾದ್ಮೇಲೆ ನಮ್ಮನೆಗೆ ಹೋದ್ಮೇಲೆ ಮಾಡ್ಕೋಬೇಕು ಅಂತ ಹೇಳಿ ಈ ಮನೆಗೆ ಬಂದ್ಮೇಲೆ ಪ್ಲಾನ್ ಮಾಡಿದ್ದು ನಾವು. ನೆಕ್ಸ್ಟ್ ಕ್ವಶನ್ ಬಂದು, ಈ ಪ್ರೆಗ್ನೆನ್ಸಿಯಲ್ಲಿ ಫೇವ್ರೆಟ್ ಮೂಮೆಂಟ್ ಯಾವುದು ಅಂತ ಕೇಳಿದಿರಾ. ಸೊ ನನ್ಗೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಸೊ ಈ ಮೂಮೆಂಟ್ಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನನ್ನ ಜೊತೆ. ಮತ್ತೆ ಈ ಟೈಮಲ್ಲಿ ನಾನು ಆಲ್ಮೋಸ್ಟ್ ಯಾರನ್ನು ಕ್ಯಾರಿ ಇದ್ದಾಗ ಹೊರಗಡೆ ಹೋಗೋದು ಅದೆಲ್ಲ ಮಾಡೋದಿಲ್ಲ. ಸೊ ನಾನು ಟ್ರಿಪ್ಪಿಗೆಲ್ಲ ಹೋಗಿದ್ವಿ, ಅಯೋಧ್ಯೆಗೆ ಹೋಗಿದ್ವಿ ಈ ಟೈಮಲ್ಲಿ ಅನ್ನೋದು ಒಂದು, ಕಾಶಿ ಅಯೋಧ್ಯೆಗೆ ಹೋಗಿದ್ವಿ ಅನ್ನೋದು ಇನ್ನೂ ಒಂಥರ ಖುಷಿ ಮೂಮೆಂಟ್ ಅದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು, ನೀವು ರಿಲೇಟಿವ್ ಅಲ್ಲಿ ಮದ್ವೆ ಆಗಿರೋದಾ, ನಿಮ್ದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದೀರಾ. ರಿಲೇಟಿವ್ ಅಲ್ಲ, ಹೊಸ ಸಂಬಂಧನೇ. ಸೊ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದೀರಾ. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಬಟ್ ಮದ್ವೆ ಆದ್ಮೇಲೆ ಲವ್ ಆಯ್ತು. ಸೊ ಮೋಸ್ಟ್ ಆಫ್ ದ ಕ್ವಶನ್ ಇದನ್ನ ಕೇಳ್ತಾರೆ ಯಾವಾಗ್ಲೂ, ಯಾಕಂದ್ರೆ ಸ್ವಲ್ಪ ನಮ್ದು ಬಾಂಡಿಂಗ್ ಬೇರೆ ತರನೇ ಇರೋದ್ರಿಂದ ಲವ್ ಮ್ಯಾರೇಜಾ ಅಂತ ಹೇಳ್ತಾರೆ. ಮದ್ವೆ ಆದ್ಮೇಲೆ ಲವ್ ಆಯ್ತು ಅಷ್ಟೇ ಗೈಸ್. ಇದಿಷ್ಟು ಅಂದ್ರೆ ಇದ್ರಲ್ಲೇ ನನ್ಗೆ ರಿಪೀಟ್ ಕ್ವಶನ್ ಬಂದಿತ್ತು. ಸೊ ನಾನು ಮೇನ್ ಇಂಪಾರ್ಟೆಂಟ್, ನಿಮ್ಗೆ ಯೂಸ್ ಆಗಂತದ್ದು ಮೇನ್ ಇಂಪಾರ್ಟೆಂಟ್ ಯಾವ್ದಾವ್ದು ಬೇಕೋ ಅದನ್ನ ನೋಟ್ ಮಾಡ್ಕೊಂಡಿದ್ದೆ. ಸೊ ಆದ್ರೂ ರಿಪೀಟೆಡ್ ಕ್ವಶನ್ ಬಂದಿತ್ತು, ತ್ರಿವೇಣಿ ಬಗ್ಗೆ ಇರ್ಬೋದು, ಮತ್ತೆ ನಂದು ಪಾಪು ಬಗ್ಗೆ ಡಿಫ್ರೆನ್ಸ್, ಆ ಬೇಬಿಗೂ ಈ ಬೇಬಿಗೂ ಎಷ್ಟು ಡಿಫ್ರೆನ್ಸ್ ಅನ್ನೋದು, ಮತ್ತೆ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಅನ್ನೋದು ತುಂಬಾ ಬಂದಿತ್ತು. ಸೊ ಅದ್ರಲ್ಲಿ ನನ್ಗೆ ಇಂಪಾರ್ಟೆಂಟ್ ಯಾವ್ದಂತ ಅನ್ಸ್ತು ಅದನ್ನ ನೋಟ್ ಮಾಡ್ಕೊಂಡಿದ್ದೆ. ಸೊ ಇನ್ನ ಒಂದು ಮೇನ್ ಥಿಂಗ್, ನಮ್ದು ಈವೆಂಟ್ ಆಗಿದ್ ಪ್ಲೇಸ್ ನ ಕೇಳಿದ್ರು ತುಂಬಾ ಜನ, ಅದು ಮರ್ತೋಗಿತ್ತು ನನ್ಗೆ. ಬಿಹ್ಯಾಂಡ್ ಅರ್ಬನ್ ರಿಟ್ರೀಟ್ ಅಂತ ಹೇಳಿ. ಸೊ ನಿಯರ್ ಓಂಗ್ನೂರ್ ಹತ್ರ ಇರೋದು, ಚನ್ನಪಟ್ಟಣದಿಂದ 7 kilometer ಆಗುತ್ತೆ. ಸೊ ರೆಸಾರ್ಟ್ ಅಂತೂ ಸ್ಪೇಸಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಇವೆಂಟ್ಗೆ, ಸೊ ಆಮೇಲೆ ಇನ್ನೊಂದೇನಂದ್ರೆ ಯಾವ್ದೇ ರೀತಿ ನಾವು ಪ್ರಮೋಷನ್ ಆತರ ಏನೂ ಮಾಡಿಲ್ಲ, ಎಲ್ಲ ಪೇಡೆ ಮಾಡಿರೋದು. ಸೊ ಈ ಟೈಮಲ್ಲಿ ಅದೆಲ್ಲ ರಿಸಿಪ್ಟ್ ತಗೊಂಡು ಏನೂ ಬೇಡ ಅಂತೇಳಿ, ನಂಗೂ ಪ್ಲೇಟ್ ಡೆಕೋರೇಷನ್ ಅನ್ನು, ಮೆಹಂದಿ, ಅವರು ಇವರು ಎಲ್ಲ ತುಂಬಾ ಜನ ಮೆಸೇಜ್ ಮಾಡಿದ್ರು. ಸೊ ಯಾವ್ದು ಬೇಡ ಅಂತ ಹೇಳಿ ಫ್ಲವರ್ ಡೆಕೋರೇಷನ್ ಇರ್ಬೋದು ಎಲ್ಲಾನು ನಾವು ಪೇಡೆ ಮಾಡಿರೋದು, ಯಾವ್ದು ನಾನ್ ಪೇಡ್ ಮಾಡ್ಕೊಂಡಿಲ್ಲ. ಸೊ ರೆಸಾರ್ಟ್ ಕೂಡ ಅಷ್ಟೇನೆ ಪೇಡೆನೆ. ಸೊ ಅದೇ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವ್ರದ್ದು ಪೇಜ್ ಇದೆ. ಇದಿಷ್ಟು ನೀವು ಕೇಳಿರೋ ಅಂತ ಕ್ವಶನ್ಗೆ ನಾನು ಆನ್ಸರ್ ಮಾಡಿದೀನಿ. ಸೊ ಇದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಸೊ ನೆಕ್ಸ್ಟ್ ಏನಾದ್ರೂ ತಪ್ಪಿದ್ರು ಕಮೆಂಟ್ ಅಲ್ಲಿ ನನ್ಗೆ ಕಮೆಂಟ್ ಮಾಡಿ. ಸೊ ಇವಾಗ ನಿಮ್ಗೆ ಎಲ್ಲಾದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಹೇಳ್ತೀನಿ. ಸೊ ಸಮ್ಟೈಮ್ಸ್ ಇದರಿಂದ ಯೂಸ್ಫುಲ್ ಕೂಡ ಆಗ್ಬೋದು ನಿಮ್ಗೆ. ಇವಾಗ ನೀವೇನಾದ್ರೂ ಇವೆಂಟ್ ಮಾಡಿದ್ರೆ, ಮತ್ತೆ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ, ಸ್ಯಾರಿದು ಮೈಸೂರು ಸಿಲ್ಕ್ ಬಗ್ಗೆ ಇಂಟ್ರೆಸ್ಟ್ ಇಲ್ದೇ ಇರೋರ್ಗೆ ಇಂಟ್ರೆಸ್ಟ್ ಬಂದ್ರೂ ಬರ್ಬೋದು, ತಗೋಬೇಕು ಪ್ಯೂರ್ ಸಿಲ್ಕ್ ಅಂತ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಸೊ ಇವಾಗ ರೇಷ್ಮೆ ಸ್ಯಾರಿಗೆ ಹೆಂಗೆ ರಿಟರ್ನ್ ಇದೆ, ಸೊ ಅದೇ ರೀತಿ ನಮ್ಗೆ ಮೈಸೂರು ಸಿಲ್ಕ್ಗೂ ಮುಂದೆ ಫ್ಯೂಚರ್ ಅಲ್ಲಿ ನಮಗ್ ಬೇಡ ಅಂತ ಅಂದ್ರೆ ಕಾಸ್ಟ್ ವೈಸ್ ಜಾಸ್ತಿನೇ ಸಿಗುತ್ತೆ ನಾವೇನಾದ್ರೂ ರಿಟರ್ನ್ ಕೊಟ್ರೆ. ಸೊ ಅದರಿಂದ ನಮ್ಗೆ ಅದೇನು ವೇಸ್ಟ್ ಆಗಲ್ಲ. ಸೊ ಕೆಲವ್ರು ಥಿಂಕ್ ಮಾಡ್ಬೋದು, ಅಷ್ಟು ಕಾಸ್ಟ್ ನೆಸಸರಿ ಇತ್ತಾ ಅಂತ ಹೇಳಿ. ಸೊ ಈ ತರ ಎಲ್ಲ ಒಂದ್ ಮೂಮೆಂಟ್ ಒಂದೇ ಸಲ ಕ್ರಿಯೇಟ್ ಮಾಡ್ಕೊಳಕ್ ಆಗೋದು, ಮತ್ತೆ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಬೇರೆ ಇವಾಗ ಆನಿವರ್ಸರಿ ಮಾಡ್ಕೋಬಹುದು, ಬರ್ಡೇ ಮಾಡ್ಕೋಬಹುದು, ಬಟ್ ಈ ತರ ಒಂದ್ ಮೂಮೆಂಟ್ ಲೈಫಲ್ಲಿ ಮತ್ತೆ ಸಿಗಲ್ಲ, ಯಾಕಂದ್ರೆ ಇದು ನಂದು 2ನೇ ಸೀಮಂತ. ಸೊ ಹಂಗಾಗಿ ಇವಾಗ ಎಲ್ಲ ಫುಲ್ಫಿಲ್ ಆಗಿದೆ. ಸೊ ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.